ಈ ನಡುವರಣದಲ್ಲಿ ಕಟ್ಟಿಗೆ ಮಾಡಿ ಮಾಡಿದ್ರು ಕೂಡ ಈ ಬಡವರ ಹೊಟ್ಟೆಗೆ ಹಿಡಿಹಿಟ್ಟಿಲ್ಲದಂತಾಯ್ತದೆ. ಓದಿರುವನ ನನ್ನನ್ನು ಬಾಳು ಕಣ್ಣೀರಿನ ಕಡಲು. ನನ್ನನ್ನ ಯಾವ ತಪ್ಪು ಮಾಡಿದಾರೆ ಅಂತ ಇಂಥ ಹಿಂಸೆ ಕೊಡ್ತಾ ಇದೆಯಾ ಅಂತಂದೆ. ಇಂಥ ಹಿಂಸೆ ಕೊಡ್ತಾ ಇದೆಯಾ? ಈ ಕಡುವರಣದಲ್ಲಿ ನನಗೆ ಗತಿಯಿಲ್ಲದಂತಾಯ್ತು. ಈ ಬಡವರ ಬಾಳು ಶ್ರೀಮಂತರ ಧರ್ಮಕ್ಕೆ ಬಂಧರಾಗಿರುವ ಈರಿನ ಕಡು ಬಡವರನ್ನ ಕೈ ಹಿಡಿದು ಕಾಪಾಡುತ್ತದೆ. ಅಮ್ಮ ಕಾಲಿಗೆ ಮುಳ್ಳು ಚುಚ್ಚಿ ರಕ್ತ ಸಾಕ್ತಾ ಇದ್ರು. ಒಳ್ಳೆಯವರಿಗೆ ಬಡತನವನ್ನೇ ನೀಡುತ್ತಾನೆ. ಇದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಫಲಿತ. ಒಳ್ಳೆ ಚುಚ್ಚು ರಕ್ತ ಸುರಿಯುತ್ತಿರುವ ನೀರಿನ ಕಾಲನ್ನು ನೋಡುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಈ ಚಪ್ಪೆ ಹಾಕಿಕೋ. ಬೇಡ, ಈ ಚಪ್ಪೆ ನಾನು ನಮಗೆ ಬಂದಿರುವ ಬಡತನದ ಜ್ವರ ಕಡಿಮೆ ಆಗುತ್ತದೆ. ಬೇಡವಾ, ಬೇಡ. ಇಲ್ಲ ಜ್ಯೋತಿ, ನಿಮ್ಮ ಬಡತನವನ್ನು ಕಡಿಮೆ ಮಾಡಬೇಕು ಅಂತ ನಾನೇನೂ ಚಪ್ಪಲಿ ಕೊಡ್ತಾ ಇಲ್ಲ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಸಂಕಟವನ್ನು ನೋಡೋಕ್ಕಾಗದೆ ನಾನು ಈ ಚಪ್ಪಲಿಯನ್ನು ಕೊಡ್ತಾ ಇದ್ದೀನಿ. ನೋಡು, ನನಗೆ ಬೇಕಿದ್ರೆ ನಾನು ಬೇರೆ ಚಪ್ಪಲಿಯನ್ನು ತೆಗೆದುಕೊಳ್ತೀನಿ. ನೀನೇನಾದ್ರೂ ಈ ಚಪ್ಪಲಿ ಹಾಕಿಕೊಳ್ಳೋದಿದ್ರೆ ನಿನಗೆ ನನ್ನ ಮೇಲೆ ಆನೆ ಆಗಿದೆ. ಯಾವಾಗ ಊಟ ಮಾಡಿದ್ರೂ ಗೊತ್ತಿಲ್ಲ. ಮನೆಯಿಂದ ಊಟ ತಂದಿದ್ದೇನೆ, ತೆಗೆದುಕೋ, ಊಟ ಮಾಡು. ನೀನು ನಮ್ಮ ಮೇಲೆ ತೋರಿಸ್ತಾ ಇರುವ ಈ ಪ್ರೀತಿ ಕರಡಿ ಅನುಕಂಪ ನೋಡ್ತಾ ಇದ್ರೆ ಯಾವ ಜನ್ಮದಲ್ಲಿ ನೀನು ನನ್ನ ತಾಯಿಯಾಗಿದ್ದೀಯ ಅಂತ ಅನಿಸ್ತಾ ಇದೆ. ಹಾಗೆ ಕೆಟ್ಟ ಕಲ್ಪನೆ ಬಿಟ್ಟು ಒಂದು ಊಟ ಮಾಡು. ಈ ಕೆಟ್ಟ ಪ್ರಪಂಚವೆಂಬ ದಟ್ಟವಾದ ಕಾಡಿನಲ್ಲಿ ದುಷ್ಟ ಶ್ರೀಮಂತರ ಕೆಟ್ಟ ಮಗನ ಮಧ್ಯ ಬಡತನದ ಬಂಡ ಎಣ್ಣೆ ಮತ್ತು ಬಡಪಾಯಿಗೆ ನನ್ನ ತಂಗಿಯ ಸ್ಥಿತಿ ನೋಡಿ
ಆಗಿತ್ತು. ಹೋಗಿ ವಿಶೇಷ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಅದಕ್ಕೆ ಜ್ಯೋತಿಯನ್ನು ಮನೆಗೆ ಕರೆದುಕೊಂಡು ಹೋಗು. ಸವಿತಾ, ನೀನು ಒಂದ್ಸತಿ ನಮ್ಮ ಮನೆಗೆ ಬರ್ಬೇಕು. ಸರಿ, ಖಂಡಿತವಾಗ್ಲೂ ಬರ್ತೀನಿ. ನೀವೀಗ ಮನೆಗೆ ಹೋಗಿ. ಸವಿತಾ, ನಾವಿನ್ನೂ ಬರುತ್ತೀವಿ. ಅವಸರವೇಕೆ? ವಿಕ್ರಮ್, ದಾರಿ ಬಿಟ್ಟು ನಿಲ್ಲು. ಒಂದು ಒಂಟಿ ಹೆಣ್ಣಿಗೆ ಅಡ್ಡಿಯಾಗಿ ನಿಲ್ಲುವುದು ನಿಜವಾದ ಗಂಡಸಿನ ಲಕ್ಷಣವಲ್ಲ. ಸರಿಯಾದ ಸಮಯ ನೋಡಿ ಬಂದಿರೋ ಸವಿತಾ, ಈ ನಿನ್ನ ಸೌಂದರ್ಯ ಸವಿಯನ್ನು ಸಾಧ್ಯವಾಗಿ ಲಜ್ಜೆ ಬಿಟ್ಟು ನೀನು ಮನುಷ್ಯನಲ್ವೋ? ನೀನೊಂದು ಕಾಡು ಹಂದಿ ಅಂತ ಕಾಣುತ್ತದೆ. ನಿನಗೆ ನಿಜವಾಗ್ಲೂ ಮಾನವ ಕುಲದ ಮುಳ್ಳು ಬಡ್ತಿದ್ದೆ ನಿಜವಾಗ್ಲೇ. ಸುಮ್ಮನೆ ಹೆಚ್ಚಿಗೆ ಮಾತನಾಡದೆ ಹೊರಟು ಹೋಗು ಇಲ್ಲಿಂದ. ಅರ್ಥವಿಲ್ಲದ ಅರ್ಥ ಮಾತನಾಡಿ ಪಿತ್ತವನ್ನು ನೆತ್ತಿಗೆಸಬೇಡ. ಈ ನಿರ್ಜನಾದ ಕಾಡಿನಲ್ಲಿ ಒಂದು ಮೂಲ ಕೂಡ ಸುಲವಿಲ್ಲ. ಇಂಥ ಸುಸಂಧಿಯನ್ನು ಕಳೆದುಕೊಳ್ಳಾರೆ. ಇಬ್ಬರು ಒಂದಾಗೋಣ. ನೀನು ಮಾನಗೆಟ್ಟವನಿ. ನಿನಗೆ ಯಾಕೋ ಬಂತು ಇಂಥ ದುರ್ಬುದ್ಧಿ? ಇಂಥ ಹೇಸಿ ಕೆಲಸ ಮಾಡೋದನ್ಬಿಟ್ಟು ಕಾಶ್ಮೀರಕ್ಕೆ ಹೋಗಿ ಯುದ್ಧನಾದ್ರೂ ಮಾಡು. ಅವಾಗಾದ್ರೂ ಆ ದೇವರು ಮೆಚ್ಚಿಕೊಳ್ಳುತ್ತಾನೆ. ಏ ಸವಿತಾ, ಯಾಕೋ ಕಿರ್ತಿಯೋ ಷಂಡ? ನೀನು ಒಬ್ಬ ಗಂಡಸ, ನಿಜವಾದ ಗಂಡು ಅಂದ್ರೆ ಹುಲಿ ಅಂತ ಯುದ್ಧ ಮಾಡ್ತಾ ಇದ್ದಾನಲ್ಲ ನನ್ನನ್ನ, ಅವನೇ ನಿಜವಾದ ಗಂಡು. ಒಂದು ಹೆಣ್ಣಿನ ಮುಂದೆ ಹಾರಾಡೋ ನೀನೊಬ್ಬ ಭಂಡ. ನೀನು ಸುಳ್ಳೆ ಅಲ್ವೋ? ಅಸುಳೆ ಗರತಿ ಕುಲದ ಹೆಣ್ಣು ನಾನು. ಗಾರಾತಿ ಹಾರಾಡಿದರು ಗರತಿ ಎಂದು ಗಂಡ ಕರಲಿಕ್ಕೆ ಬಂದರೆ ಗರತಿಯರಿಗೆ ಹೇಳಿ ಬರ್ತಿರಂತೆ ಹೋಗಿ ಗಂಡನ ಜೊತೆ ಸರಸುವಾಡು ಬರೋ ಸುಳ್ಳರೆಷ್ಟಲ್ಲ ಈ ಸಮಾಜದಲ್ಲಿ. ಗಂಡ ಚಂದನೆಂದು ನಿಂದ ಸುಖವೆಂದು ಗಂಡರೆಂಡರೆಷ್ಟಲ್ಲ ಈ ಸುಂದರ ಸಮಾಜದಲ್ಲಿ. ಮದುವಾಗಿ ಆಧೀನವಾಗದೆ ಸುಳ್ಳೆಯಾದ ಆದರೆ ಎಂಬುದಷ್ಟಿಲ್ಲ ಈ 21ನೇ ಶತಮಾನದಲ್ಲಿ. ಮತ್ತು ಮಾಡದೆ ಕೊಡು ನನಗೆ ಸುಟ್ಟು ಹಾಕು ಆ ನನ್ನ ಗಾರ್ಧತನವನ್ನು. ಕತ್ತ ಹೆಚ್ಚಿಗೆದರೆ ಸಿಗೋದಿಲ್ಲ ನಿನಗೆ ಮುತ್ತು. ಗರ್ತಿತನವೇ ಈ ಸವಿತಾ ಶಿಸ್ತು. ಆಗ ಆಳಿತ ಹೊರಟು ಹೋಗೋ ಇಲ್ಲಿಂದ ಮರೆತು. ಮರೆತು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸವಿತಾ. ಈ ನನ್ನ ಸೌಂದರ್ಯವನ್ನು ನೋಡ್ತಿದ್ದಾರೆ ಮತ್ತೆ ಮತ್ತೆ ಹೆಚ್ಚಾಗೋದು ನನ್ನ ಕಾಮನ ಮತ್ತು ಕೇಳುತ್ತಲವೇ ನನ್ನ ಕೂಗು. ನಾಚಿಕೆ ನಿನ್ನ ಕೆಟ್ಟ ವರ್ತನೆ ಏನಾದ್ರೂ ನನ್ನನ್ನ ನೋಡಿದ್ದು ನಿಜವಾಗ್ಲಿ ನಿನ್ನ ದೇಹವನ್ನು ಸಿಳಿ ಹಾಕುತ್ತಾನೆ ಜೋಕೆ. ಅಣ್ಣ ಅವನು ಬಂದು ನನ್ನ ಕಣ್ಣ ಮುಂದೆ ನಿಂತರೆ ಸುಳಿಯೋದು ಅವನ ಬಣ್ಣ. ನನ್ನನ್ನ ಈ ಹಳ್ಳಿಯ ಹುಲಿ, ಆ ಹಳ್ಳಿ ಹುಲಿ ಬಾಯಿಗೆ ಬಲಿಯಾಗದೆ ಹೊರಟು ಹೋಗೋ ಇಲ್ಲಿಂದ. ನನ್ನನ್ನ ಇಲ್ಲಿಗೆ ಬಂದಿದ್ದು ನಿಜವಾದ್ರೆ ನಿಲ್ಲುವನು ನಿನ್ನ ತಟ್ಟಿ. ನನ್ನನ್ನು ಎದುರಿಗೆ ನಿಲ್ಲಬೇಕಾದ್ರೆ ಇರಬೇಕು ನೀನು ಎದೆ ಕಟ್ಟಿ. ಇಲ್ಲವಾದ್ರೆ ಕಟ್ಟುವನು ನಿನ್ನ ಸಮಾಧಿ ಕಟ್ಟಿ. ನಿನ್ನಂತ 10 ಹೆಣ್ಣುಗಳ ಶಿಲೆಗಳ ಚುಟ್ಟು ನಿರ್ಮಿಸುವೆ ಈ ಸರ್ದಾರನಿಗೆ ಸಮಾಧಿ. ಸವಿತಾ, ನೀವು ಎಲ್ಲರ ಬಾಧ ಹೆಚ್ಚಾಗಿ ಓದಿಸುತ್ತಿದ್ದೆ ಸುಂದರವಾದ ಸೊಬಗು. ನಾವು ದುನಿಯಾಗಿ ಇಳಿದರೆ ಅದಕ್ಕೊಂದು ಬರುವುದು ನೆರಗ. ಕೇಳುತ್ತಿಲ್ಲವೇ ನನ್ನ ಕೂಗು? ಹಠ ಮಾಡಿದೆ
ಶತ ತೀರ್ಸ್ಕೊಳ್ಳೋಣ. ಅಣ್ಣ, ಬೆಳಿಗ್ಗೆ ಬೇಡ ಬಾ ಅಣ್ಣ. ಬೇಡ ಅಣ್ಣ, ಅವನನ್ನು ಕೊಂದು ಹಾಕ್ಬೇಡ, ಬಿಟ್ಬಿಡ ಅವನನ್ನು. ತಂಗಿ ಅಂತ ಕೆಲಸ ಮಾಡಿಬಿಟ್ಟಮ್ಮ. ಹಾಗಾಗಿ ನನ್ನ ಕೈಗಳಲ್ಲಿ ಕಟ್ಟಿ ಹಾಕಿಬಿಡ್ಲಮ್ಮ, ಕಟ್ಟಿ ಹಾಕಿಬಿಟ್ಟಲ್ಲಮ್ಮ. ಮತ್ತೆ ಕಿವಿಸುವ ಹೇಳಿ ಕೇಳಿ, ನನ್ನ ತಂಗಿ ತಡೆಯುತ್ತದೆ, ನಿನ್ನ ರಕ್ತ ಹರಿಸಿಬಿಡ್ತದೆ, ರಕ್ತದ ಕೇಳಿ ಕೋರಿ ಅರಸುವ ಕಿಲಾಡೆ ಗೌಡನ ಮುಂದೆ ತೋರಿಸುವ ನಿನ್ನ ಬಲಾಟ ನನ್ನ ಮುಂದೆ ನಡಿಬಾರದು ನಿನ್ನ ಪೌರುಷ. ತಂಗಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿನ ಈ ನಿಲ್ಲಿಸಲ್ಲಮ್ಮ. ಯಾಕಮ್ಮ ಈ ನಿನ್ನ ತಡೆಯಾಕೆ? ಅಲ್ಲ, ನೀನು ಕೊಲೆಗಾರನಾಗೋದು ನನಗಿಷ್ಟ ಇಲ್ಲಲ್ಲ, ಇಷ್ಟ ಇಲ್ಲ. ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದಳು, ಬರಿಗೋ ಪುಣ್ಯ ಪಾಕರೆ ಕುತ್ತಗ ತಲೆಮಾರಿಯನ್ನು ಹಾಕಿಕೊಂಡು ಸುರಸುಂದರ ಸಾಮ್ರಾಜ್ಯದಲ್ಲಿ ಹೆಚ್ಚಿಕೊಂಡು ಈ ಕಲಿಯುಗದ ಚಕನಿಗೆ ಪ್ರಾಣದಾನ ಧರ್ಮವಂತಾಗಿ ಮೆರೆಯುತ್ತಿರುವ ಧರ್ಮಾಧಿಕಾರಿ. ಇದು ಧರ್ಮದ ನಾಡಲ್ಲ, ಕರ್ಮದ ಕಾಡು. ಇದನ್ನು ಅರತು ಹೆಜ್ಜೆ ಇಟ್ಟರೆ ಯಾವಾಗಿರುವೆ ನಿನ್ನಂತ ಕಾಮನಿಗೆ ಜನ್ಮ ವಿದ್ಯಾದಾಯಿ ಸೂರ್ಯ ವಂಶದೊಳಗೆ ಇರಬೇಕು. ಅಂದಾಗ ನಿನ್ನ ಬೋಸು ಬಾಯಿನಿಂದ ಇಂಥ ಮಾತು ಉಚ್ಚರಿಸಬೇಕು. ಉಚ್ಚರಿಸಲು ನನ್ನ ತಾಯಿ ಸೂರ್ಯನ ಶಬ್ದವನ್ನು ಉಚ್ಚರಿಸಿದೆ. ಚಿತ್ರ ಚಿತ್ರ ಈ ವಿಕ್ರಾಂತನ ಕಚ್ಚಿಗೆ ಕೆಟ್ಟದಿದ್ದ ಗಂಡನಿಗೆ ಕಳೆದಿನ ಮಗನ ಯುದ್ಧ ಭೂಮಿಯಲ್ಲಿ ಆಗ ತಿಳಿಯಬಹುದು ಯಾರು ಒಲಿ ಯಾರು ಇಲ್ಲಬಹುದು. ವಿಕ್ಯ ಈ ವಿಕ್ರಾಂತರ ಪ್ರಾಯ ಪಾಪದಲ್ಲಿ ಬಿಟ್ಟು ಬಲಿಯಾದ ಬೇಡ. ಪ್ರಳಯ ಪ್ರಭಾತ ಇನ್ನು ನನ್ನ ತಂಗಿ ನನ್ನನ್ನು ತಡೆಯಲಿದ್ದೇವೆ. ನಿನ್ನ ಪಾಪದ ಒಂದೊಂದು ಅಳವಡಿಕೆ ಕತ್ತರಿಸಿ ಬಿಡುತ್ತದೆ. ಗಲತಿಯಂತಿರುವ ಸಮಾಜ ಅಣ್ಣ ತಂಗಿಯ ಕೊಲೆಯಲ್ಲಿ ಆಗಿಬಿಟ್ಟಿದೆ. ಸಹೋದರನೇ, ನೀವು ತಿಳಿದಿರುವ ಆ ಗರತಿಯರು ಕಾಮದ ಬಾದ ಕಾಮನಾಡದೆ ಹೊಂದಿಸುವ ನಿಮಗೆ ಸೆರಗಾಸನ ಬರ್ತಾರೆ. Be careful. Good night. ಹೋಗಿಬಿಡೋಣ. ವಿವೇಕನದ ವಿವೇಕಿಗಳು ಇಂಥ ಅವಾಚ್ಯ ಶಬ್ದಗಳು ನುಡಿಯುವುದು ಸ್ವಾಭಾವಿಕ. ಸರಿ ಬಾನ, ಮನೆಗೆ ಹೋಗೋಣ. ಹೂವ ಬೇಕೇನ್ರಿ? ಹೂವ, ಮಲ್ಲಿಗೆ ಹೂವು, ಗುಲಾಬಿ ಹೂವು, ಸೇವಂತಿ ಹೂವು. ಮತ್ತೆ ಸ್ಪೆಷಲ್ ಹುಡುಗರಿಗೋಸ್ಕರ ಕೆಂಪು ಗುಲಾಬಿ ತಗೊಂಡ್ಬಂದಿರ್ಲಿ, ತಗೊಳ್ಳಿ. ಇಂಥ ಜಾತ್ರೆ ಕೊಡ್ರಿ, ಹುಡುಗಿಗೆ ಪ್ರಪೋಸ್ ಮಾಡ್ರಿ. ಕೊಡೋದು 10 ರೂಪಾಯಿ ಬರೋರಿ, ತಗೋರಿ ತಗೋರಿ. ಮುಂದಿನ ನಿಜ ಅಪರ ಆಗಿಲ್ಲಮ್ಮ. ಚಿರಂಜೀವಿ 30 ರೂಪಾಯಿ ಆದ್ರೂ ಕೂಡ ತಗೊಂತೀರಿ. ನಮ್ಮ ಅಜಿಟ್ ಮಾವ 50 ರೂಪಾಯಿ ಮಾಡಿದ್ರು ತಗೊಂತೀರಿ. ತಗೋರಿ 10 ರೂಪಾಯಿ ಮಾಡ ತಗೋರಿ. ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ
ಒಮ್ಮೆ ಒಳಗ ಹಿಟ್ಕೊಂಡಂಗ ಮಾಡ್ತೀನಿ, ಒಮ್ಮೆ ಕಿತ್ತೆ ಹೋಗದಂಗ ಮಾಡ್ತೀನಿ. ಏನು ಗೋವಿಂದ ಮಾಮ ಅದು ಒಳಗೆ ಇಟ್ಕೊಳ್ಳೋದು ಒಮ್ಮೆ ಕಿತ್ತು ಒಗೆಯೋದು? ಮನಸ್ಸ ಹುಡುಗಿ ಮನಸ್ಸ ಹಲಚಾದಿಲ್ಲ. ಒಮ್ಮೊಮ್ಮೆ ಒಳಗೆ ಇಟ್ಕೊಂಡಂಗ ಮಾಡ್ತೀನಿ, ಒಮ್ಮೆ ಕಿತ್ತು ಹೋಗದಂಗ ಮಾಡ್ತೀನಿ. ಹಿಂಗ ಮಾಡಿದ್ರೆ ನಾವು ಯಾವ ನೆಚ್ಚಿಗೆ ದುಡಿಯೋಣ? ನಾವು ಮೊದಲೇ ದುಡ್ಕೊಂತೀವಿ. ನಾವು ಇಂಥ ಅಲ್ಕಟ್ಗಿರಿ ಆಗಿ ಬಂದಿದ್ದೀವಿ ನೋಡಿ ಚಾಂದಿನಿ. ನಾನು ನಿನ್ನದ್ರಾಗ ಇಡಬೇಕಾದ್ರ ಎಷ್ಟು ಕಷ್ಟಪಟ್ಟಿನಿ ಗೊತ್ತಾ? ಏನು? ಮನಸ್ಸು ಆದ್ರೆ ಒಳ್ಳೆ ತಕೊಳ್ಳೋದು ತಡ ಆಗಿಲ್ಲ, ವಿಚಾರ ಮಾಡೋ. ಏ ಗೋವಿಂದ ಮಾಮ, ಇವತ್ತು ನಾ ಎಲ್ಲ ವಿಚಾರ ಮಾಡಿ ಕಟ್ಟ ಕಡೆ ಒಂದು ನಿರ್ಧಾರ ಒಂದೇ ನೋಡು. ಏನು ನೀಡ್ತಾರೆ ಅಂತ ಇವು ಕುಂತ ಜನದ ಮುಂದೆ ಹೇಳುವಂದೆ ಕೈಯತ್ತೆ. ಏನಿಲ್ಲ, ಈ ಜನ್ಮದಾಗ ಮದುವೆ ಅಂತ ಆದ್ರೆ ಅದು ನಿನ್ನ ಅಂತ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡ್ಕೊಂಡ್ಬಂದಿದ್ದೀನಿ. ಆದ್ರೂ ನಮಗ ಡೌಟ್. ಮನ್ಯಾಗ ಅಣ್ಣ ಅಂತ ಹೇಳಿ ರಾಖಿ ಕಟ್ತಾರ, ಸಣ್ಣ ಸಾಲಿಂದ ಸರ್ಸ ಆಡಕಾಲ ಇದು, ಸರ್ಸ ಆಡಕಾಲ. ಸ್ವಲ್ಪ ಚಿತ್ತ ಕೊಟ್ಟ ಕೇಳುವ ನನ್ನ ಚೋರ. ಹೇಳೇ ನನ್ನ ಚೋರೆ. ಅಲ್ಲೆಲ್ಲ ಮಜನು ಮೇಲೆ ಅಡಿ ಮಾಡಿ ಹೇಳ್ತೀನಿ, ನಾ ಮದುವೆ ಅಂತ ಆದ್ರೆ ಅದು ನಿನ್ನ ಆಗ್ತೀನಿ ಅಮ್ಮ. ಹಂಗಾದ್ರೆ ನೀನ್ ಆಗೋದ್ ನನ್ನ ಜೋಡಿ, ನನ್ನಂತೆ ಕುಡಿಸು ನಿನ್ನ ಬಾಡಿ, ಗಟ್ಟಿ ಇರಲಿ ನಿನ್ನ ಕುದಿಸದ ಬಾಡಿ. ನೀನ್ ತಗೊಂಡ್ಬರ್ಬೇಕಾ? ತುಂಬಿಕೊಂಡು ಬರುವಂತಿ ಬಾಳಿ, ಸ್ವಲ್ಪ ಕಿವಿ ಕೊಟ್ಟು ಕೇಳು ಏನನ್ನ ಬಾಳಿ. ಬರ್ತೀನಿ, ನೀನ್ ಇಲ್ಲಿಗೆ ಬಾ. ಎಲ್ಲಿಗೂ ಬಾ ಅಂತ ಎಲ್ಲಿಗೂ ಬಾ, ರೆಡಿ ಇದ್ದೀನಿ ಹೇಳ. ರೆಡಿ ಇದೆಯಾ? ಇವೀಸ್ ಮತ್ತೆ ಕಣ್ಣು ಕುತ್ಕೊಂಡು ನೋಡ್ತಾರೆ. ನಮ್ಮ ಕೆಲಸ ಇಲ್ಲಿಗೆ ಆವಾಗ್ಬೇಕು. ನಾವು ಮೀನ್ ಕಡೆಯಿಂದ ಹೋಗೋಣ ಬಾ. ಹಂಗಾದ್ರೆ ನಾನು ಅಲ್ಲೇ ಬರ್ತೀನಿ, ನೀನು ಅಲ್ಲೇ ಬಾ. ನಮ್ಮಿಬ್ರು ಪ್ರೇಮ ಪಾಠ ಅಲ್ಲೇ ಶುರು ಮಾಡೋಣ ಮಾಮ. ಹಾಗಾದ್ರೆ ಮಾಡಿ ನಟ ಹೋಗ ಹೋಗ. ಸುಮ್ಮನೆ ಎಲ್ಲ ಕಣ್ಣು ಉಟ್ಕೊಂಡವ್ರು ಒಬ್ರು ಹೂವು ತಗೋಳ್ರಿ. ಆಮೇಲೆ ಇನ್ನ ಹೂವಲ್ಲ ಈ ಕರೆ ಮೂತನ ಗೊಬ್ಬರ ಇಲ್ಲಿ ಅವ್ರು ಹೂ ಕೊಟ್ಬಿಟ್ರೆ ಆತು. ನಮಸ್ಕಾರ ರೀ ಗೋವಿಂದ. ಗಡ್ಡ ಮಾಡೋ ಪರಿಸ್ಥಿತಿ ಬಂದೈತೆ ಗೊತ್ತ? ಯಾಕೆ ಅಂತದ್ ಏನಾಯ್ತೆ? ಯಾರೋ ಏನೇನು ಅಂದ್ರೆ ನೀನು ನೋಡೇಬೇಕು ನಮ್ದು ಕೈಯಣ್ಣ ಹೌದು, ಗಂಡಿಲ್ಲ ಸೊಂಟದ ಮೇಲೆ ನೋಡೇ ಬಿಡ್ತಾರಂತೆ. ಇಂಥ ಪುಡಿಯೋರಿಗೂ ಜಾಸ್ತಿ ಆಗಿದೆ ಈ ಕಾಲ. ಗೊತ್ತ ನಿಮ್ಮಂಥವ್ರೆಲ್ಲ ಸ್ವಲ್ಪ ಹೂವು ತಗೊಂಡ್ರಿ, ನಮ್ಮಂಥವ್ರು ಹೊಟ್ಟೆ ಪಾಡಿ ಬದುಕ್ತೀವಪ್ಪ. ಇಂಥ ಪುಡಿಯೋರ್ಗಳು ಹೆಚ್ಚಾರ್ರಿ, ಕೊಟ್ಬಿಡ್ಲಿ ಗೋವಿಂದ. ಅವ್ನು ಮಾರುವ ಕಾರ್ಗಳಿಗೆ ಹಾಕೇ ಬಿಡ್ತಾನೆ. ಹಂಗೆ ಒಂದು ಸ್ಪೆಷಲ್ ಒಂದು ಗುಲಾಬಿ ಕೊಡ್ಲಿ. ನಿಂಗೆ ಯಾಕಪ್ಪ ಸ್ಪೆಷಲ್ ಗುಲಾಬಿ? ಯಾವ್ದಾರ ಮುದುಕಿ ಲೈನ್ ಹೊಡ್ತೀಯೇನು ಮತ್ತ? ಅದಲ್ಲ ನಿನಗೆ ತಿಳಿಯೋದಿಲ್ಲ ಬಿಡಲಿ. ಯಾಕಂದ್ರೆ ಅಡಿಸಿ ಬರೀ ಬಸ್ ಮಾಡಿ ನನ್ನೇ ಸೊಡ ಉಂಟು. ಅಲ್ಲ ಮಗನ, ಈ ಊರ ಫಸ್ಟ್ ಲೈನ್ ಹೊಡೆದವನೇ ನಾನು, ಫಸ್ಟ್ ಲವ್ ಮಾಡಿದವನೇನು. ನನ್ನ ಸಣ್ಣ ಒಂದೇನಪ್ಪ, ಅಂತೂ ಇಂತೂ ನೀನು ಕರೆನ ಮುಖ ಕೂಡ ಒಂದು ಐತನ್ಬೋದ ಈ ಊರ. ಅಷ್ಟೊಂದು ಕೀಳಂತ ತಿಳಿದರೆ ಮಗನ, ಅಷ್ಟು ಸಹ ತಿಳ್ಕೊಂಬರಿ ಡ್ರೈವರ್ ಮಂದನ. ನನಗೆಲ್ಲ ಗೊತ್ತಾಯ್ತಳಿ, ನಿಮ್ಮ ಡ್ರೈವರ್ ಮಂದಿ ಅಲ್ಕಟ್ಗಿರಿ ಎಲ್ಲ ನನಗೆ ಗೊತ್ತೈತೆ. ಅಂತ ಅಲ್ಕಟ್ಗಿರಿ ಏನೇನು ನಡೀತೆ ಬಾ ಮಗನ. ಬಸ್ ಸ್ಟ್ಯಾಂಡ್ ಕಡೆ ಯಾವ್ದಾರ ಒಂದು ಮುದುಕಿ ಹೋಗ್ತಿದ್ರೆ ಆ ಮುದುಕಿ ಕೈ ಮಾಡಿ ಕೇಳಿದ್ರು ಕಾರ್ನಾಗ ಏರ್ಸ್ಕೊಳ್ಳೋದು. ಅದೇ ಒಂದು 16 ಮುದುಕಿ ಕೈ ಮಾಡಿ ಕೇಳಲ್ಲ, ಆದ್ರೋಡು ಕಾರ್ನಾಗ ಏರ್ಸ್ಕೊಂಡ್ ಬರ್ತಿಯಲ್ಲಪ್ಪ. ಇದಕ್ಕೆ ಬಾ ಮಗನ. ನಮ್ಮದ ಸ್ವಂತ ಕಾಡಲ್ಲ ಬಾ ಮಗನ. ನಾವಿನ್ನೊಬ್ಬರ ಮನೆಗೆ ಡ್ರೈವರ್ ಕಲಿಗೆ ಹೋಗಿದ್ದೀರ ಅಂತಲ್ಲೇ ಬ್ಯಾರೆ ಸಿದ್ದೆ ಹೇಳಿದೆ. ಹೋಗ್ಲಿ ಬಿಡಲಿ, ಯಾರೋ ಮುದುಕಿ ಲೈನ್ ಹೊಡ್ಕೊಂಡಲ್ಲ, ಆ ದೇವ್ರಿಗೆ ಒಳ್ಳೇದು ಮಾಡಿ. ಆ ದೇವ್ರಿಗೆ ಏನ್ ಗಮ್ ಸರ್ ಈ ಹೂವ ನನ್ನ ಚಂದ್ರನ ಕೊಟ್ರೆ ಇವತ್ತಿಗೆ ನನ್ನ ಜೀವನ ಧನ್ಯತೆ ಆಯ್ತು ನೋಡ. ನನ್ನ ಕನಸಿನ ರಾಣೆ.
ಹುಡುಗಿ ಬಿಟ್ಟರೆ ಬೇರೆ ಐತೆ ಕುಂದ್ರೋನೇ ಚಿಂತೆ ನಿಂದ್ರೋನೇ ಚಿಂತೆ ನನ್ನ ಮಾಮ ನಡುವ ಸ್ಥಳ ಒಂದೇ ಒಂದು ಗುಲಾಬಿ ಹೂವ ಹಿಡ್ಕೊಂಡ ಅದು ವಟ 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 ಅಂತ ಏನೋ ಒಡಮೂಡ್ಸಾಕತ್ತಿ ಅಲ್ಲ ಏನಪ್ಪ ಮಾಮ ನಿನ್ನ ಉದ್ಯೋಗ ಹಂಗಾಗಿ ನನ್ನ ಕಾರ್ಗಾರ ಗೇರ್ ಸತಿ ತಾನೇ ಬೇಕತ್ತಾವ ಅಲ್ಲೇ ಮಾಮ ಗೇರ್ ಹಂಗೆ ಹಂಗೆ ತಾನೇ ಬಂದವು ಅಷ್ಟೈತೆ ನನ್ನ ಗಾಡಿ ಪವರ್ ಹಾರನ್ ಗಟ್ಟಿಗಿರ್ತಾನ ಅಂದ್ರೆ ಗೇರ್ ಆಗತ್ತೆ ಅವಶ್ಯಕತೆನೇ ಇಲ್ಲ ಅಲ್ಲೇ ಮಾಮ ನಾನು ಮೊದಲೇ ಬಾರಿ ನೋಡಿ ನಿನ್ನ ಬಾಯಿನ ಕೇಳಾಕತ್ತೀನಿ ಎಲ್ಲ ಡ್ರೈವರ್ಗಳು ಏನ್ ಮಾಡ್ತಾರ ಒಂದನೇ ಗೇರ್ ಹಾಕ್ತಾರ ಎರಡನೇ ಗೇರ್ ಹಾಕ್ತಾರ ಆಮೇಲೆ ತಿಂಡಿ ಹಚ್ಚೋದು ಟಾಪ್ ಗೇರ್ನ ಗಾಡಿ ಹೊಡೆಯೋ ಡ್ರೈವರ್ಗಳು ನೋಡಿ ಇದು ಇಲ್ಲ ನೀನು ಹಾರು ಹೋಗ್ತದ ನೀನು ಹೆಂಗ ಹಂಗ ಗೇರ್ ಬರ್ತಾವ ಅಷ್ಟೈತೆ ನನ್ನ ಗಾಡಿಗೆ ಪವರ್ ಹೌದಾ ಅಲ್ಲ ನೀ ಇಷ್ಟು ಹೇಳಕತ್ತಿ ಅಂದ್ಮೇಲೆ ನನಗೂ ನಿನ್ನ ಕಾರ್ ಗಾಡಿ ಕಲಿಬೇಕನ್ನ ಆಸೆ ಆಗಾಕತ್ತೈತಿ ಹಂಗಾದ್ರೆ ನನಗೂ ಕಾರ್ ಗಾಡಿ ಹೊಡೆಯೋದು ಕಲಿಸ್ತೇವೆ ನೀವು ಹೋದ್ರೆ ನನ್ನ ರೆಡಿನೇ ನಾವು ರೆಡಿಯಾಗಿ ಹುಚ್ಚ ಮಗನ ಎಲ್ಲ ಇವನವನ ನನ್ನ ಮಗಳ ಕೈ ಹಿಡಿಕೊಂಡು ನನಗೆ ಮಗ ಕತೆ ನೋಡಿ ಕರೆನ ಹುಚ್ಚ ಮಗನ ನನ್ನ ಮಗಳ ಕೈ ನನಗೆ ಕರಣ ನೀವ ನಮಸ್ಕಾರ ಶೆಟ್ಟಿ ಶೆಟ್ಟಿ ನಾ ಸುಮ್ಮನೆ ಹೊಂಟಿದ್ದೆ ಅವ ಇದಲ್ಲ ಚಾಲಿ ಕರ್ದು ಬಾ ಕರ್ದು ಕಾರ್ ಗಾಡಿ ಹೊಸ ಬಾ ಅಂತ ಹೋ ಹೊಂಟಿದ್ದೆ ಹೌದೇನವ ಮಗ ಯಪ್ಪ ನನ್ ಬಾಡಿಗೆ ಸುಮ್ಮನೆ ಹೊಂಟಿದ್ನ ಇವ ನನ್ನ ಕರೆದು ಕೈ ಹಿಡಿದು ಜಾಕೆಡೆ ಮುಂದೆ ಏನೇನೋ ಮುಂದೆ ಏನು ಮಾಡ್ತಾವ ಇವನು ಸುಳ ಮಗ ನಿನ್ನ ಅಪ್ಪ ಮುಂದೆ ನನ್ನ ಕೈ ಹಿಡಿದು ಜಗ್ಗಾಡಿ ಬಾ ಹೊತ್ತಿ ಹೊಲಕ್ಕೆ ಗದ್ದೆ ಏನು ಮಾಡಿದರೆ ಗೊತ್ತಾ ಸಿಗ್ತವ ರಗಡ ಬರಕತ್ತದೆ ಅಪ್ಪ ಮತ್ತೆ ಅವನವನು ಕರಕ ಬಿಟ್ಕೊಳಪ್ಪ ಅಪ್ಪ ಗಂಡಸ ಹೌದೇನು ಅಲ್ಲೇ ಯಪ್ಪ ನಿನ್ನ ಮಗಳ ಮುಂದೆ ನಿನ್ನ ಕಣ್ಣು ಮುಂದೆ ನಿನ್ನ ಮಗಳಿಗೆ ಒಬ್ಬ ಒಯ್ದು ಚೆನ್ನಾಗಿ ರೇಪ್ ಮಾಡ್ತಾನಂದ್ರ ಹಂಗ ನಿಂತಿಯಲ್ಲ ನೀ ಗಂಡಸ ಅಲ್ಲ ನೀ ಅಲ್ಲ ಚಂದನೆ ನೀವಪ್ಪ ಹೆಂಗಸು ಅಲ್ಲ ಇತ ಗಂಡಸು ಅಲ್ಲ ನೀ ನೋಡಕ್ ಹೋಗಿದ್ದಾನ ಬಾಕಿ ಏನ ಮಗನ ಗೊತ್ತಾ ನೀ ಮನೆಯಬಾರ್ರ ನಮ್ಮ ಗೌಡ್ರಿಗೆ ನಿನ್ನ ಡ್ರೈವರ್ ಕೆಲಸ ಬಿಡಿಸಲಿಲ್ಲ ನನ್ನ ಹೆಸರು ಮಗ ನೀನ್ ಬಾರವ ಇನ್ನೊಮ್ಮೆ ಅವನು ನಿನ್ನ ಕಣ್ಣೆತ್ತಿ ನೋಡಲಾರ್ದ ಮಾತಿನಿಗೆ ಬಾ ಎಲ್ಲ ಮಗನ ಶೆಟ್ಟಿ ಸಮಾನ ತಗೋ ಹಿಂಗ್ಯಾಕೆ ಓಡಾಡ್ಕೊಂಡು ಮಾಡ್ತಾರೆ ಸ್ವಲ್ಪ ಅವನಿಗೆ ಕೊಟ್ಟು ಹೊಡ್ಕೊಂಡು ಇನ್ನೂ ಹೊಡ್ಯಾಕತ್ತೀರಿ ಇನ್ನ ನೋಡಿ ಹೆಂಗ್ ಹೊಡೆದ ಅನ್ನೋದು ಇನ್ನೊಮ್ಮೆ ನನ್ನ ಹೆಸರು ಇನ್ನೊಮ್ಮೆ ಅದು ಬಿಡಲ್ಲ ಬರೀ ಸೊಡ್ಡಿ ಶೆಟ್ರ ಯಾವ ಮಗ ನೋ ಸೌಂಡ್ ನನ್ನ ಹೆಸರು ಹುಷಾರ ನೀವಪ್ಪ ಅಲ್ಲಿ ಹೊಡ್ಕೊತೀನಿ ಅಲ್ಲೇ ಹೊಡ್ಕೊಳೋಣ ಅಲ್ಲ ಹೋಗಿ ಬಿಡು ಅವನಿಗೆಲ್ಲ ಕಾಂತಿ ಮುಗಿದೈತಿ ಮತ್ತೆ ನೀ ಎಲ್ಲ ಹೊಡ್ಕೊಂಡು ಶಿವನ ಪಾದ ಸೇರಿ ಏ ಸರಿ ಅವ ಇನ್ನೂ ಹೊಡ್ಕೊಂಡು ಸುಮ್ಮನೆ ನಾನು ನೋಡಿ ಯಾವ ಮಗ ನನ್ನ ಹೆಸರು ಅಲ್ಲ ಕಾಲಿನ ಒಪ್ಪರದ ಹೆಂಗಮ್ಮ ಕಾಲಿ ತೋರ್ಲಿಲ್ಲ ಚಂದ್ರ ಕೊಡೋ ಮರ ಸೌಂಡ್ ಹಂಗಲ್ಲದ ನೋಡಿಲ್ಲ ನಾನು ಹೊಟ್ಟೆ ಹೊಡೆದಿ ಏನಂದ್ರೆ ನನ್ನ ಮಗ ಹೊಟ್ಟೆ ಕೆಟ್ಟ ಅಂತ ಹೇಳ ಅವನಿಗೆ ನನ್ನ ಮಗ ಹೊಡಿತಾಳ ನಾನು ಹೊಡ್ತಾನ ತಾಳಂಗಿಲ್ಲ ಅಯ್ಯಮ್ಮ
ಹೊಡೆಯಲ್ಲ ಹಾ? ಹೊಡೆಯಲ್ಲ ನಂತರ ಪಕ್ಕ ಈ ಕಡೆ ಇದನ್ನು ಅಲ್ಲ ಇದನ್ನು ಅಲ್ಲಿದ್ದು ಹೋಗೋಣ ಬಾಂಗಡ ಹೊಡ್ಕೊಳ್ಳಿ ನನ್ನ ಮುಂದೆ ಮರ್ಯಾದೆ ಕಳ್ಕೊಬೇಡ ಹೊಡ್ಕೊ ಹೊಡೆಯಲ್ಲ ಡೈರೆಕ್ಟ್ ಅಲ್ಲೇ ಹೊಡಿತೀನಿ ಏ ಇಲ್ಲಿ ಇಲ್ಲಿ ಯೂಸ್ ಮಂದಿ ಹೊಡೆಯಲ್ಲ ಇಲ್ಲಿ ಡೈರೆಕ್ಟ್ ಅಲ್ಲ ಇಲ್ಲೇ ಒಂದು ತೋರ್ಸಲೇ ನನ್ನ ಮಗ ಏನ ನನ್ನ ಮಗ ಈಗ ಶೆಟ್ ಹೋಗಿ ತೋರ್ಸಕ್ಕೆ ಇದೀನಿ ಅವ್ನಿಗೆ ಹಂಗನ್ನು ಇಲ್ಲೇ ಹೊಡಿ ಅಂದ್ರೆ ಇಲ್ಲೇ ಹೊಡೆದ ಬಿಡ್ತಾನ ಅಲ್ಲ ಶೆಟ್ ಕೇಳ್ದಮ್ಮ ಶೆಟ್ ಹೋಗಿ ತೋರ್ಸಲ್ಲ ನನ್ನ ಮಗ ಅಂತ ಹೇಳಿದೆ ನೀ ಶರ್ಟ್ ಅನ್ನೋದು ಹೋಗೋಣ ನಂಗೆ ಯಾರೇ ಕೆಲಸ ಬಿಡಪ್ಪ ಹೋದ ಬಿಡಂಗೆ ಅಂದ್ರೆ ನನ್ನ ಮೇಲೆ ಆಡೋ ಅಂತಂದೆ ನೀನ್ ಹೆಂಗ ಆಟಾಡ್ತಿ ಹಿಂಗೆ ಗೊತ್ತಾ ತಡಿ ಇದ್ರೆ ಕರೆ ಕರೆ ಹೊಡಿತಾನ ಆಯ್ತಾ ಹಂಗೆಲ್ಲ ಹೊಡಿಬೇಡ ಹುಡುಗಲ್ಲ ಹೊಡಿಲ್ಲ ಮಗ ನೋಡಲ್ಲ ನೀನು ಡೈರೆಕ್ಟ್ ಅಲ್ಲೇ ಅಂದ್ರೆ ಇದಕ್ಕೆ ನೀವು ಏನಂತೀರಿ ನೀವು ಹಾ ಅವನಿಗೇನು ಬಾ ಜಲ ಮಗನ ಶಿಫ್ಟ್ ಎಷ್ಟು ಗೆಟ್ಟೈತಿ ಅಂತ ಇವತ್ತು ಗೊತ್ತಾಯ್ತಲ್ಲ ಮಗನ ನಿನ್ನ ಮಗ ಇದ್ದಾಳ ಬಣ್ಣದ ಶಿಫ್ಟ್ ಆಕಿನ ಹೊಟ್ಟೆ ಬೆಳೆಸ್ತೀನಿ ಇನ್ನೊಂದು ತಿಂಗಳ ಬಂಗಾರದ ಮೊಟ್ಟೆ ರವಿರಾಜ ಇಲ್ಲದ ಸಮಯ ಸಾಧಿಸಿ ಸರಿಯಾದ ಸಮಯಕ್ಕೆ ಪ್ರವೇಶಿಸಿ ಸಮಿತಿಯ ಶೀಲ ಸಯನ ಸರ್ದಾರನಾಗಿ ಹೇ ರವಿರಾಜ್, ನನ್ನ ಮನೆಗೆ ಬಂದು ನನಗೆ ಸವಾಲಾಗಿದೆಯಾ ಬಡವ ನನ್ನ ಮುಂದೆ ಎದುರು ಮಾತನಾಡಿದ ನನ್ನ ತಂಗಿಯ ಶೀಲವನ್ನು ನೋಡಿ ಮಾಡಿರುತ್ತಾರೆ ನನ್ನ ಹೆಸರು ಶಿವಕಾಂತ ಗೌಡನೇ ಅಲ್ಲ. ರವಿರಾಜನ ರೋಷ ಈ ಶಿವಕಾಂತ ಗೌಡನ ಪ್ರವೇಶ ಸಮಿತಿಯ ಸ್ವರ್ಗದಲ್ಲಿ ತುಂಬುವೆ ಪಾಪದ ವಿಷ ಆಗ ರವಿರಾಜನ ಬಾಳು ನಾಶ ಅಂದಾಗ ಸಿಗೋದು ನನ್ನ ಮನಸ್ಸಿಗೆ ಸಂತೋಷ. ಒಂದು ಒಂಟೆ ಹೆಣ್ಣಿನ ಬಲಾತ್ಕಾರ ಮಾಡಲು ಬಂದಿದೆಯಲ್ಲ, ನಾಚಿಕೆ ಆಗುದಿಲ್ವಾ ನಿನ್ನ ಹೇಸಿ ಜನ್ಮಕ್ಕೆ? ನಾಚಿಕೆ? ಲೇ ಸರಿತಾ? ಭಯ ಭಕ್ತಿ ನಾಚಿಕೆ ಈ ಮೂರು ಈ ಶಿವಕಾಂತ ಗೌಡನಿಗೆ ಗೊತ್ತೇ ಇಲ್ಲ. ನನ್ನನ್ನು ಎದುರು ಹಾಕಿಕೊಂಡು ಅವರನ್ನು ಸುಮ್ಮನೆ ಬಿಡುವುದಾದರೂ ಏ ಸಬಿತಾ, ನನ್ನ ನಾಡಿದ ಮಾತುಗಳು ನನ್ನ ಎದೆಯಲ್ಲಿ ಅಚ್ಚೊಯ್ಯದೆ ನಿಶ್ಚಲವಾಗಿ ಹಚ್ಚುತ್ತಿವೆ. ಆ ಹಚ್ಚು ಸ್ವಚ್ಛವಾಗಬೇಕಾದರೆ ನಾನು ಹಚ್ಚಲೇಬೇಕು ನಿನ್ನ ಯೌವನಕ್ಕೆ ಕಿಚ್ಚು. ನನ್ನ ಅಣ್ಣನ ಮೇಲೆ ಸೇರಿದ್ರೆ ಅವಳ ಮೇಲೆ ತೀರಿಸಿಕೊ. ಅದನ್ನು ಬಿಟ್ಟು ಒಂದು ಒಂಟೆ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ಯಲ್ಲ, ಕೇಳಿ ಕೇಳಿ ಅದೇ ನನ್ನ ಮೋಡಿ. ನಿನ್ನ ಮೇಲೆ ತೀರಿಸಿಕೊಳ್ಳುವೆ ನನ್ನ ಸೇಡಿನ ಕಿಡಿ. ಆಗ ನಿನ್ನ ಅಣ್ಣನಾದವನು ಬುದ್ಧಿಗೇಡಿ. ಘಟ ಬಿಟ್ಟು ಹೋದರು ಆಟ ಬಿಡುವಲಾರದಿ ಘಟ ಸರ್ಪ. ಕಾಮದ ಪಿಶಾಚಿ. ಇದುವರೆಗೆ ನಾನು ನಿನ್ನನ್ನು ಬಿಟ್ಟಿದ್ದೆ ದೊಡ್ಡ ತಪ್ಪು. ಈಗ ನಾ ಮಾಡುವೆ ನಿನ್ನ ದೇಹ ಮುಪ್ಪು.
ಕಣ್ಣಿಟ್ಟ ಮಣ್ಣು ಕಣ್ಣಿಟ್ಟ ಹೆಣ್ಣು ಬಿಟ್ಟಿದ್ದಿಲ್ಲ ಬಿಡುವುದಾದರೂ ಇಲ್ಲ. ಈಗ ತೀರಿತು ಈ ಶಿವಕಾಂತ ಗೌಡನ ಛಲ. ಮಾಡಿದ ಗಾಯದಿಂದ ನನ್ನ ಜೀವವೇ ಬಲಿಯಾಗಿ ಹೋಗುತ್ತಿದೆ ಅಲ್ಲ, ಬಲಿಯಾಗಿ ಹೋಗುತ್ತಿದೆ. ನನ್ನದಿರದೆ ಪುಂಡ ಪ್ರಚಂಡ ಹೊಡಿಗಳಿದ್ದ ಹಾಗೆ ಮಾನವಂತರಾದನ್ನು ನನ್ನೊಂದಿಗೆ ಮುಖವನ್ನು ಹೇಗೆ ತಲೆ ತೋರಿಸ್ಲಿ? ಇಲ್ಲ ಇಲ್ಲ, ನನ್ನದು ಭೂಮಿ ಮೇಲೆ ಬದುಕಲೇಬಾರದು. ಇಲ್ಲ, ನಾನು ಬದುಕಲೇಬಾರದು. ನಾನು ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಹೌದು ಹೌದು. ಗೌಡ, ಈ ವಿಷಯವೇನಾದ್ರೂ ನನ್ನನ್ನು ಗೊತ್ತಾದ್ರೆ ನಿನ್ನನ್ನು ಮಾತ್ರ ಜೀವಂತವಾಗಿರೋದಕ್ಕೆ ಬಿಡೋದಿಲ್ವೋ? ಬಿಡೋದಿಲ್ಲ. ಅಲ್ಲ ಸವಿತಾ, ನಿನ್ನ ಅಣ್ಣ ಹೊಲಕ್ಕೆ ಹೋಗಿ ಸುಸ್ತಾಗಿ ಬಂದಿದ್ದೇನಮ್ಮ. ಕುಡಿಯಾಗ ಸ್ವಲ್ಪ ಮಜ್ಜಿಗೆ ತೆಗೆದುಕೊಂಡು ಬಾರಮ್ಮ. ಸವಿತಾ, ಬೇಗ ಬಾರಮ್ಮ. ಸವಿತಾ, ಏಕಮ್ಮ ಇಲ್ಲಿ ಮಲಗಿದೀಯಾ? ಏನಾಗಿದಮ್ಮ? ಮೇಲೆ ಕೇಳಮ್ಮ ಸವಿತಾ. ಹೌದಾ? ಮೇಲೆ ಕೇಳಮ್ಮ. ಇದೇನು ಬಾಯಲ್ಲಿ ರಕ್ತ? ಬಾಯಲ್ಲಿ ರಕ್ತ? ಏನಾಗಿದೆ?
ನಿದ್ದೆ ಮಾಡ್ತಾ ಇದ್ದೆ. ನಾನು ಲಾಲಿ ಆಡ್ತೀನಿ ಇದ್ದೀನಿ. ಏನಾಗಿದೆ ಅಣ್ಣ? ಹುಚ್ಚಪ್ಪ ನೀನು ಹುಚ್ಚ ಸದ್ದು ಹೋಗಿದ್ದಾರೆ. ನನ್ನ ತಂಗಿ ನಿದ್ದೆ ಮಾಡ್ತಾಳೆ. ಸವಿತಾ ನಿಜವಾಗಲು ನನ್ನ ತಂಗಿ ಸತ್ತು ಹೋಯ್ತಾಳೆ. ನೀನು ಸತ್ತಿದ್ಯಾ? ನನ್ನ ತಂಗಿ ಬಗ್ಗೆ ಮತ್ತೆ ಮಾತನಾಡಿದ್ರೆ ಯಾವನು ನೀನು? ಮುಟ್ಟಬೇಡ ನನ್ನ ತಂಗಿನ. ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ಯಾವನೋ ನೀನು? ಗೆಳೆಯ ಅಂತ ಗೆಳೆಯ. ನಿನ್ನ ಗೆಳೆಯ ಯಾವನೋ ನೀನು? ಗೆಳೆಯ ಅಂತ ಗೆಳೆಯ. ನನಗೆ ಯಾರು ಗೆಳೆಯಲ್ಲ. ಬೇಜಾರು ತಿಳ್ಕೊಬೇಡಮ್ಮ. ಇವನು ಹರಕ ನನ್ನ ಮಗ, ಲೋಬರ್ ನನ್ನ ಮಗ. ನೀನು ಇಲ್ಲೇ ನಿದ್ದೆ ಮಾಡ್ತಾನೆ. ನಾನು ನಿನಗೆ ತಿನ್ನೋದಕ್ಕೆ ಹಣ್ಣುಗಳು ತೆಗೆದುಕೊಂಡು ಬರ್ತೀನಿ. ಇದೇ ಸರಿಯಾದ ಸಮಯ. ಅವನು ಬರೆಯುವವರೆಗೆ ಸವಿತಾಳ ಅಂತ್ಯಕ್ರಿಯೆ ನಡೆಯಬೇಕು. ಅಷ್ಟೇ ಮಾಡೋಣ. ಬೇರೆ ನಾನು ಯೋಚನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಪ್ಪ ನಿನ್ನ ತಂಗಿ. ಸತ್ತು ಹೋಗಿದ್ದಾಳೆ. ಸವಿತಾ ಸತ್ತು ಹೋಗಿದ್ದಾಳೆ. ಅಣ್ಣ, 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 ಅಣ್ಣ,
ಆತ್ಮಹತ್ಯೆ ಮಾಡಿಕೊಂಡು ಕೊನೆ ಉಸಿರೇನು ಹೇಳಿದವಳು ನಗುಮುಖ ತೋರುವಳೇನು? ಇಲ್ಲ, ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಧ್ಯವೇ ಇಲ್ಲ. ನಾನು ಈ ಮಾತು ನಂಬಲಾರೆ. ನಿಜ ಯೋಚಿಸಿದ ಏನಾಗಿದೆ? ಗೌಡ ಸವಿತಾಳ ಶಿವ ಹಾಳು ಮಾಡಿ ಬಿಟ್ಟಿದ್ದನಪ್ಪ, ಹಾಳು ಮಾಡಿ ಬಿಟ್ಟಿದ್ದ. ಬೆಲ್ಲೂರಳೆ, ನೀನು ಮಾಡುತ್ತಿರುವ ಕೆಲಸ ನಿನ್ನ ತಂಗಿ ನಡುವೀದಲ್ಲಿ ಹಾಕಿ ಹೊರಟಿರುವೆರಲ್ಲ. ಅಯ್ಯೋ
ಈಗ ಆತರು ಹೇಗೆ ಸಮಾಧಾನ ಮಾಡಿ. ಹೇಗೆ ಸಮಾಧಾನ ಮಾಡಿಕೊಂಡಿದ್ದ ನನ್ನ ಮುದ್ದು ತಂಗಿ ಮಗ ನೋಡಿದ್ರೆ ಆ ಗೋಡನ ಎದಿಗೆ ಹೊತ್ತು ಆ ಗೋಡನ ಉಂಡಾಡಿಸಲು ಆಗ್ತಿರೋದಿಕ್ಕೆ ನನ್ನ ಮನೆ ದುಡುಕ ಬೇಡ ರಣಜಿ, ದುಡುಕ ಬೇಡ. ಸಿಟ್ಟಿನ ಕೈ ಬುದ್ಧಿ ಕೊಟ್ಟರೆ ನಿನ್ನ ತಂಗಿ ಆಗುತ್ತದೆ. ಮೊದಲು ಸಂವಿಧಾನ ಸಂಸ್ಕಾರಕ್ಕೆ ಏರ್ಪಾಡು ಮಾಡೋಣ. ತಂಗಿ ತಂಗಿ ಅಯ್ಯೋ ಅಣ್ಣ ಹೇಳೋ ಮಾತು ಸರಿಯಾಗಿದೆ, ಸ್ವಲ್ಪ ಸಮಾಧಾನ ಮಾಡು ಅಣ್ಣ. ಆಯ್ತು.